ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಖಾರದ ಕಡುಬು ಮಾಡೋ ವಿಧಾನ ನೋಡೋಣ. ಸಾಮಾನ್ಯವಾಗಿ ಗಣೇಶ ಹಬ್ಬದಲ್ಲಿ ಇದನ್ನು ಮಾಡ್ತೀವಿ. ಹಬ್ಬದಲ್ಲಿ ಅಲ್ದಿರ ಕೂಡ ಯಾವಾಗ ತಿನ್ನಬೇಕು ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ಈ ವಿಧಾನದಲ್ಲಿ ಮಾಡಿ ನೋಡಿ. ಕಡುಬು ಸ್ವಲ್ಪ ಕೂಡ ಒಡೆಯದೇ ಇರೋ ಹಾಗೆ ಹದವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. ಸುಮಾರು 3 ಗಂಟೆಗಳ ಕಾಲ ನೆನೆಸಿದೆ. ನೋಡಿ, ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ನೆನೆಸಿದೆ. ನೀರನ್ನು ಸಂಪೂರ್ಣವಾಗಿ ಶೋಧಿಸ್ಬಿಟ್ಟು ತಗೊಳ್ಳೋಣ. ಕಡಲೆಬೇಳೆ ಅಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ 4 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ಹಾಗೆಯೇ ಒಂದು ಸಣ್ಣ ಪೀಸಷ್ಟು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಕೂಡ ಹಾಕೋಣ. ಇದನ್ನು ನೀರು ಸೇರಿಸ್ತೀರಾ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ರುಬ್ಬಿದಂಥ ಅಷ್ಟು ಕಡಲೆಬೇಳೆ ಮಿಶ್ರಣನ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆ ಅಷ್ಟು ರುಬ್ಬಿದಾಗಿದೆ. ಇದ್ರ ಜೊತೆಗೆ ಹೆಚ್ಚಿದಂಥ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 3/4 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಒಂದ್ಸರಿ ಇದೆಲ್ಲವನ್ನು ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ ನಂತರ 3/4 ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಇದಿವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆಬೇಳೆ ಹೂರಣ ಸಿದ್ಧವಾಗಿದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ ಸುಮಾರು 2/4 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕಿಡೋಣ. ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ 2/4 ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬದಲಾಗಿ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನು ಸೇರಿಸೋಣ. ಇದ್ರ ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. 2 ರಿಂದ 3 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ. ನಂತರ ಈ ರೀತಿ ಹಿಟ್ಟಿನ ಕೋಲು ಇರುತ್ತಲ್ಲ, ಇದರಲ್ಲಿ ಚೆನ್ನಾಗಿ ತಿರುಗಬೇಕು. ಅಕ್ಕಿ ಹಿಟ್ಟು ಚೆನ್ನಾಗಿ ತಿರುವಿದ್ದಾಗಿದೆ. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಸುಮಾರು 2 ನಿಮಿಷಗಳ ಕಾಲ ಹಾಗೆ ಬಿಡೋಣ. ತುಂಬ ಬಿಸಿ ಇರುತ್ತೆ, ಮುಟ್ಟಕ್ಕಾಗೋದಿಲ್ಲ. ಆದ್ದರಿಂದ ನೋಡಿ, 2 ನಿಮಿಷದ ನಂತರ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ಬಿಡಿ ಬಿಡಿಯಾಗಿರೋ ಹಿಟ್ಟನ್ನೆಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ. ನೋಡಿ, ಆ ಹಿಟ್ಟು ಅಷ್ಟನ್ನು ಒಂದು ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ. ಕೈನ ಮಧ್ಯ ಮಧ್ಯೆ ತೇವ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ತುಂಬ ಬಿಸಿ ಇರುತ್ತೆ. ಹಿಟ್ಟು ಸ್ವಲ್ಪ ಕೂಡ ಕೈಗೆ ಅಂಟಿಸ್ಬಾರ್ದು. ಆ ಹದ ಬರೋವರೆಗೂ ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ಕಡುಬು ಒಡ್ಕೊಳ್ಳೋದಿಲ್ಲ. ನೋಡಿ, ಚೆನ್ನಾಗಿ ನಾದಿದ್ದಾಗಿದೆ. ಇದನ್ನು ಡಿವೈಡ್ ಮಾಡಿಬಿಟ್ಟು ಇನ್ನೊಂದು ಉಂಡೆನ ಕಡಾಯಿನಲ್ಲಿ ಎತ್ತಿಡೋಣ.
ಲಿಡ್ ಕ್ಲೋಸ್ ಮಾಡಿನೇ ಇಡಬೇಕು, ಹಿಟ್ಟು ಒಣಗುತ್ತೆ ಇಲ್ಲ ಅಂದರೆ. ನೋಡಿ ಹಿಟ್ಟೆಲ್ಲ ನಾದಿದ ನಂತರ ಈ ರೀತಿ ಕ್ಲೋಸ್ ಮಾಡಿಟ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ತೆಕ್ಕೊಂಡು ಲಟ್ಟಿಸ್ಕೋಬೇಕು. ನಾನಿಲ್ಲಿ ಪೂರಿ ಪ್ರೆಸರ್ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಮಣೆ ಮೇಲೆ ಕೂಡ ಲಟ್ಟಿಸ್ಕೋಬೋದು. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ ಒಂದು ಉಂಡೆ ಹಿಟ್ಟನ್ನು ಈ ರೀತಿ ಇಟ್ಬಿಟ್ಟು ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿದಂಥ ಶೀಟ್ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ತುಂಬ ಫೋರ್ಸ್ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಹಪ್ಪಳದಷ್ಟು ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಇಷ್ಟು ಹದವಾಗಿ ಬರುತ್ತೆ. ಹೂರಣನ ಸೇರಿಸೋಣ. ಎಷ್ಟು ಬೇಕಷ್ಟು ಹೂರಣನ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದೆ, ಕಾರಣ ಬೇಳೆ ಬೇಯೋದಕ್ಕೆ ಹಬೆ ಆಡೋದಕ್ಕೆ ಅನುಕೂಲ ಆಗಲಿ ಅಂತ. ಈ ರೀತಿ ಗ್ಯಾಪ್ ಬಿಟ್ಟರೆ ಕಡುಬು ಒಡ್ಕೊಳ್ಳೋದಿಲ್ಲ. ಬೇಳೆ ಬೇಯುವಾಗ ಸ್ವಲ್ಪ ಅರಳುತ್ತಲ್ವ, ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ರೆ ಅದು ಒಡ್ಕೊಳ್ಳೋದಿಲ್ಲ. ಇದೇ ರೀತಿಯಾಗಿ ಉಳಿದಂಥ ಕಡುಬು ಕೂಡ ಮಾಡ್ಕೊಳ್ಳೋಣ. ಕಡಾಯಿಗೆ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಮೇಲೆ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಇದ್ರ ಮೇಲೆ ಬಾಳೆ ಎಲೆ ಇಟ್ಕೊಳ್ಳೋಣ. ಬಾಳೆ ಎಲೆನ ಕಟ್ ಮಾಡಿಬಿಟ್ಟು ಸೇರಿಸ್ತೀನಿ. ನೋಡಿ ಈ ರೀತಿಯಾಗಿ ಬಾಳೆ ಎಲೆ ಎಲ್ಲ ಅರೇಂಜ್ ಮಾಡಿದ್ದಾಗಿದೆ. ಇದ್ರ ಮೇಲೆ ಕಡುಬನ್ನ ಜೋಡಿಸೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸುಮಾರು 20 ನಿಮಿಷಗಳ ಕಾಲ ಹಬೆನಲ್ಲಿ ಬೇಯೋದಕ್ಕೆ ಬಿಡಬೇಕು. ನೋಡಿ ಕಡುಬು 20 ನಿಮಿಷದಿಂದ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಸ್ವಲ್ಪ ಕೂಡ ಒಡ್ಕೊಳ್ದೇ ಇರೋ ಹಾಗೆ ಹದವಾಗಿ ಎಷ್ಟು ನೀಟಾಗಿ ಬಂದಿದೆ. ಬಿಸಿ ಬಿಸಿ ಕಡುಬನ್ನು ತುಪ್ಪ ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರುಚಿಯಾದಂಥ ಹದವಾದಂಥ ಖಾರ ಕಡುಬು ಮಾಡೋ ವಿಧಾನ ನಾನು ನೋಡಿದ್ರಲ್ಲ, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.